ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೋಡಿ, ನೀವು ಜಗದೀಶ್ ಶೆಟ್ಟರ್ ಭಾಷಣ ಅವ್ರ ಹೇಳಿಕೆ ನೀವೇ ನೋಡಿದ್ದೀರಿ. ನನಗೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಅವಮಾನ ಆಗಲಿ ಅಸಮಾಧಾನ ಆಗಲಿ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರು ಸಾಮಾನ್ಯ ಮೊದಲಿಂದನೂ ಕೂಡ RSS ಸಿದ್ಧಾಂತದಲ್ಲಿ ಬಂದಂಥವ್ರು. ಅವರು ಮೊನ್ನೆ ಅವರಿಗೆ ವಿಧಾನಸಭೆ ಸದಸ್ಯ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬೇಸರದಿಂದ ಅವರು ತೀರ್ಮಾನ ತೆಗೆದುಕೊಂಡಿದ್ದವರು. ಈಗ ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ, ಜನತಾದಳದಲ್ಲಿ 2004 ನಾನು ಇದ್ದೆ. ಅಲ್ಲಿ ಹೋಗಲಿಲ್ಲ ನನಗೆ, ಅದಕ್ಕೆ ತಿರ್ಗಿ ವಾಪಸ್ ಕಾಂಗ್ರೆಸ್ಸಿಗೆ ಬಂದೆ. ಅವರು ಹಂಗೆ ಬಂದರು, 4 ತಿಂಗಳಿದ್ದರು, ಹೋಗಲಿಲ್ಲ ಅಂತ ವಾಪಸ್ ಹೋಗಿದ್ದಾರೆ. ಆದಾಕ್ಷಣ ಕಾಂಗ್ರೆಸ್ನವರೇನೋ ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅಂತ ಏನಿಲ್ಲ, ಅವರೇ ಸ್ವಯಂ ಹೇಳಿದರು, ನನಗೆ ಕಾಂಗ್ರೆಸ್ನಲ್ಲಿ ಗೌರವ ಕೊಟ್ಟಿದ್ದಾರೆ, ನನಗೆ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಆದರೆ ನಾನು ಮತ್ತೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಾನು ಆಶಯ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ಮಾತುಗಳನ್ನು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಸಾಧುವಲ್ಲ. ಅವರು ಮೊದಲಿಂದನೂ ಕೂಡ ಮನುಷ್ಯ ಸರಳ ನಡವಳಿಕೆಗೆ ಹೆಸರಾಗಿದ್ದಂಥವ್ರು. ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಸ್ವತಂತ್ರರಿರ್ತಾರೆ, ಅದಕ್ಕೆ ಯಾರ್ದು ಆಕ್ಷೇಪಣೆ ಏನಿಲ್ಲ, ನಮ್ಮದು ಆಕ್ಷೇಪಣೆ ಇಲ್ಲ. HD ದೇವೇಗೌಡರು ಹೇಳಿದರು, ಕಾಂಗ್ರೆಸ್ನವರು ಮಿನಿಸ್ಟ್ರು ಕೊಡಲಿಲ್ಲ, ಅವರ ಯೋಗ್ಯತೆಯಲ್ಲಿ ಪ್ರದರ್ಶನ ಆಗ್ತಾ ಇದೆ, ಹೀಗಾಗಿ ಜಗದೀಶ್ ಶೆಟ್ಟರು ಹೊರ ನಡೆದಿದ್ದಾರೆ ಅಂತ. ಆಯ್ತಪ್ಪ, ಈಗ ಹಿಂದೆ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ದಾಗ ಯಾಕೆ ಮಂತ್ರಿ ಮಾಡಲಿಲ್ಲ ಅವರಿಗೆ? ನಮ್ಮನ್ನು ಹೇಳೋದಾದರೆ ಅವ್ರು ಯಾಕೆ ಮಾಡಿರಲಿಲ್ಲ? ಹಂಗಾದ್ರೆ ಇವ್ರಿಗೆ ಗೌಡ್ರೆ ಕೇಳಿ ಮಾಡಿಸ್ಬಾರ್ದಿತ್ತು ಅವಾಗ. ಈಗ ನೋಡಿ, ಸುಮ್ಮನೆ ಯಾವ್ಯಾವುದೋ ರಾಜಕೀಯದ ಬಣ್ಣಕ್ಕೋಸ್ಕರ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಏನೇನೋ ಹೇಳ್ತಕ್ಕಂಥ ನನ್ನ ಒಪ್ಪಲ್ಲಿ. ಬಸವರಾಜ ಬೊಮ್ಮಾಯಿ ಮಂತ್ರಿ ಎಷ್ಟು ವರ್ಷ ಮುಖ್ಯಮಂತ್ರಿ ಇದ್ರು? 3.5 ವರ್ಷ ಇದ್ರಲ್ವ? 3.5 ವರ್ಷ ಇದ್ದಾಗ ಯಾಕೆ ಮತ್ತೆ ಇವ್ರು ಮಂತ್ರಿ ಮಾಡಲಿಲ್ಲ? ಬರೀ ಕಾಂಗ್ರೆಸ್ನವ್ರು ಮಂತ್ರಿ ಮಾಡಲಿಲ್ಲ ಅನ್ನೋ ಆರೋಪನೇ ಆದರೆ ಆ ಆರೋಪ ಅವ್ರಿಗೂ ಅನ್ವಯ ಆಗ್ತದಲ್ಲ.